ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ KS ಈಶ್ವರಪ್ಪನವರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ಈಶ್ವರಪ್ಪನವರು, ನಾನು ಈಗ ತಾನೇ ಬಿಜೆಪಿಯ ಹಿರಿಯ ನಾಯಕ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿದೆ. ಈಗಲೂ ನಾನು ನಿಮ್ಮನ್ನು ಬಿಜೆಪಿಯ ಹಿರಿಯ ನಾಯಕ ಅಂತ ಕರಿಬೋದಾ? ನಾನು BJP ಸಾಯೋ ತನಕನೂ BJPನೇ. ನನ್ನ ರಕ್ತ ಇರೋದು BJPಗೋಸ್ಕರನೇ, ನನ್ನ ರಕ್ತ ಇರೋದು ನರೇಂದ್ರ ಮೋದಿಗೋಸ್ಕರನೇ. ಅದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಬಟ್ ಆದರೆ ನೀವು ಬಿಜೆಪಿ ವಿರುದ್ಧವೇ ಈಗ ತೊಡೆ ತರ್ತಾ ಇದ್ದೀರಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಹೇಳ್ಬೋದು ನಾನು ಬಿಜೆಪಿ ವಿರುದ್ಧ ಅಲ್ಲ, ಮೋದಿ ಪರ ಅಂತ. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಸ್ಪರ್ಧೆ ಏನಿದ್ರು ಕೂಡ ಬಿಜೆಪಿ ಅಭ್ಯರ್ಥಿ ವಿರುದ್ಧ. ನನ್ನ BJP ವಿರುದ್ಧ ಅಲ್ಲ, BJP ಅಭ್ಯರ್ಥಿ ಅವರ ಅಪ್ಪ ಯಡಿಯೂರಪ್ಪ, ಅವ್ರ ತಮ್ಮ ವಿಜೇಂದ್ರ, ಇವರೆಲ್ಲರೂ ಒಂದು ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ. ಅವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿದೆ, ಪಕ್ಷ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಅವರೆಲ್ಲರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ವಿನಃ ಭಾರತೀಯ ಜನತಾ ಪಾರ್ಟಿಯ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಮೆಚ್ಚಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವು ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಈ ಕುಟುಂಬ ರಾಜಕಾರಣದ ವಿರುದ್ಧ. ಎರಡನೇದು, ಎಲ್ಲ ಹಿಂದುತ್ವವಾದಿಗಳು, ಮಾನ್ಯ CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮಾನ್ಯ ಸದಾನಂದ ಗೌಡ್ರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಇವರೆಲ್ಲರೂ ಕೂಡ, ನಾನಿರ್ಬೋದು, ನಾವೆಲ್ಲರೂ ಕೂಡ ಹಿಂದುತ್ವಕ್ಕೋಸ್ಕರನೇ ನಾವು ರಾಜಕಾರಣ ಮಾಡ್ತಿರೋದು. ನಮ್ಮೆಲ್ಲ ಹಿಂದುತ್ವದ ಕಾರ್ಯಕರ್ತರು ಅಷ್ಟೋ ಜನಕ್ಕೂ ಕೂಡ ಒಂದು ರೀತಿಯ ತುಳಿದು ಏನು ಈ ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ, ತಮಗೆ ಬೇಕಾದವ್ರನ್ನೇ ಒಲಿಸೋಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದ್ರ ವಿರುದ್ಧ ನಾನು ಹೊರಟಿದ್ದೀನಿ ವಿನಃ BJP ವಿರುದ್ಧ ಅಲ್ಲ, ಮೋದಿ ವಿರುದ್ಧ ಅಲ್ಲ. BJPಯ ವಿರುದ್ಧ ನಾನು ಹೋದರೆ, ಮೋದಿ ವಿರುದ್ಧ ಹೋದರೆ ನಾನು ಜನ್ಮವೇ ನನ್ನ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ನೀವೀಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿ, BJP ಒಳಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ. ಬರೀ ರಾಜಕಾರಣ ಅಲ್ಲ, ಬರೀ ಕುಟುಂಬ ರಾಜಕಾರಣ ಅಲ್ಲ. ವಿಜಯೇಂದ್ರವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಸಮಾರಂಭ ನಡೆಯುತ್ತೆ, ಹೈಕಮಾಂಡ್ ಒಪ್ಪಿಗೆ ಮೇರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ? ನೋ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದಕ್ಕೂ ಸಮಯ ಬರಬೇಕು. ನಳಿನ್ ಕುಮಾರ್ ಅಧ್ಯಕ್ಷನ ಮುಗಿದ ನಂತರ 6 ತಿಂಗಳು ಕಾಲ ಇಟ್ಕೊಂಡ್ರು ರಾಜ್ಯದ ಅಧ್ಯಕ್ಷ ಸ್ಥಾನ. ಯಡಿಯೂರಪ್ಪನವ್ರು ಹಠ ಹಿಡ್ಕೊಂಡು ಕೂತ್ಕೊಂಡ್ರು 6 ತಿಂಗಳು. ನನ್ನ ಮಗನೇ ಅಧ್ಯಕ್ಷ ಆಗಬೇಕು, ನನ್ನ ಮಗನೇ ಅಧ್ಯಕ್ಷ ಆಗಬೇಕು. ಕೇಂದ್ರದವರು ಈ ಹಠಕ್ಕೆ ವಿಧಿ ಇಲ್ಲದೇನೆ ಒಪ್ಕೊಂಡಂಥ ದುಸ್ಥಿತಿ ಬಂತು. ಅಂತ ಯಾಕೆ ದುಸ್ಥಿತಿ? ಏನಾಗಿದೆ, ಹಿರಿಯರಿದ್ದೀರಿ, ಆ ಸಂದರ್ಭದಲ್ಲಿ ನೀವು ಯಾರು ಕೂಡ ಮಾತಾಡಲಿಲ್ವಾ? ನಿಮ್ಮ ಈಗಿನ ಒಪಿನಿಯನ್ ಏನಿದೆ ಹಾಗೆ ಹೇಳಬೇಕಿತ್ತು. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಒಂದಲ್ಲ ನೋವು ತೊಡ್ಕೊಂಬಂದಿರೋದು, ಅನೇಕ ನೋವು ತೊಡ್ಕೊಂಬಂದಿದ್ದೀನಿ. ಆದರೆ ಈ ಪಕ್ಷ ಅಂತ ಅಂದ್ಕೊಂಡು ತೊಡ್ಕೊಂಬಂದೆ. ಕೇಂದ್ರದವರು ಇವ್ರಿಗೆ ಬುದ್ಧಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೇನೊಂದು ಅನಿಸ್ಬಿಟ್ಟಿದೆ, ಯಡಿಯೂರಪ್ಪ ಇಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ, ಯಡಿಯೂರಪ್ಪ ಇಲ್ಲ ಅಂತಂದರೆ ಲಿಂಗಾಯತರು ಓಟ್ ನಮಗೆ ಬರಲ್ಲ, ಯಡಿಯೂರಪ್ಪ ಇಲ್ಲ ಅಂದರೆ ನಾವು ಸೀಟ್ ಗೆಲ್ಲಲ್ಲ. ಈ ಒಂದು ಭಾವನೆ ಕೇಂದ್ರದವ್ರಿಗೆ ಇರೋದು ನಿಜಕ್ಕೂ ಕೂಡ ನಮಗೆಲ್ಲರೂ ಕೂಡ ಒಂದು ರೀತಿಯ ನೋವು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಲಿಂಗಾಯತರೇ ಬೇಕಾ? ಬಸವನಗೌಡ ಪಾಟೀಲ್ ಯತ್ನಾಳ್ಗಿಂತನೂ ಕೂಡ ಲಿಂಗಾಯತ ನಾಯಕ ಬೇಕಾ? ಒಂದು ಕಡೆ ಲಿಂಗಾಯತ ನಾಯಕ, ಮತ್ತೊಂದು ಕಡೆ ಹಿಂದುತ್ವವಾದಿ. ಎರಡನೇದು, ಒಕ್ಕಲಿಗರು ಬೇಕಾ? ನಾನು ಹೇಳಿದೆ, ರಾಜ್ಯದ ಅಧ್ಯಕ್ಷ CT ರವಿ ಮಾಡೋಕ್ಕೇನು ತಪ್ಪಿತ್ತು? ರವಿ ಮಂತ್ರಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಇನ್ಚಾರ್ಜಾಗಿ ಕೆಲಸ ಮಾಡಿದ್ರು. ಇಡೀ ದೇಶ ಸುತ್ತಿದ್ರು. ಅಂಥ ರವಿ ಹಿಂದುತ್ವವಾದಿ, ಇವರು ಏನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಅವರಿದ್ದಾರೆ ಅಂತ ಭಾವನೆಯಿಂದ ರಾಜ್ಯದ ಅಧ್ಯಕ್ಷರೂ ಮಾಡಲಿಲ್ಲ. ಕೊನೆಗೆ MP ಗಾರು ಚಿಕ್ಕಮಗಳೂರು ನಿಲ್ಲಿಸ್ತಾರೆ ಅಂತ ಅದೂ ಆಗಲಿಲ್ಲ. ಅತ್ಲಾಗೆ ಲಿಂಗಾಯತ ಯತ್ನಾಳಿಲ್ಲ, ಇತ್ಲಾಗೆ CT ರವಿ ಅಂತ ವ್ಯಕ್ತಿನ, ಒಕ್ಕಲಿಗರ ನಾಯಕನ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ. ನಾನು ಬಾಯಿ ಬಿಟ್ಟೇ ಕೇಳಿದೆ. ನಾನು ಕೇಂದ್ರ ನಾಯಕರಿಗೂ ಕೇಳಿದೆ, ಅನೇಕರಿಗೆ ಕೇಳಿದೆ. ನಾನು ಕೇಂದ್ರ ನಾಯಕರು ಮಾತು ಕೇಳಿ ನಾನು MLAಗೆ ಕಂಟೆಸ್ಟ್ ಮಾಡಲ್ಲ, ಚುನಾವಣಾ ರಾಜಕೀಯಕ್ಕಿಲ್ಲ ಅಂತ ಹೇಳ್ಕೊಂಡು 2 ನಿಮಿಷ ಕೇಂದ್ರದಿಂದ ಸೂಚನೆ ಬರ್ತಿದ್ದಂಗೆ ನಾನು ಚುನಾವಣೆ ನಿಲ್ಲಲ್ಲ ಅಂತ 2 ನಿಮಿಷಕ್ಕೆ ಲೆಟ್ರ್ ಕಳಿಸ್ಕೊಟ್ಟೆ. ಜೊತೆಗೆ ನಾನು ಹೇಳಿದೆ, ನನ್ನನ್ನು ಸಂಘಟನೆಗೆ ಬಳಸ್ಕೊಳ್ಳಿ. ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲ, ಸಂಘಟನೆಗೆ ಬಳಸ್ಕೊಳ್ಳಿ. ನಿಮಗೆ ಲಿಂಗಾಯತ ಲೀಡರ್ ಬೇಕಾ? ಯತ್ನಾಳ್ ಮಾಡ್ಕೋಬೋದಿತ್ತು. ಒಕ್ಕಲಿಗರ ಲೀಡರ್ ಬೇಕಾ? CT ರವಿ ಮಾಡ್ಬೋದಿತ್ತು. ಬ್ಯಾಕ್ವರ್ಡ್ ಬೇಕಾ? ನನಗೆ ಬೇಕಾಗಿತ್ತು. ನಾವ್ಯಾರು ಲಿಂಗಾಯತರು, ಒಕ್ಕಲಿಗರು ಬ್ಯಾಕ್ವರ್ಡ್ ಅಂತಿಲ್ಲ, ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋರು. ನಿಮ್ಮ ಭಾವನೆ ಇದೆಯಲ್ಲ, ಈ ಜಾತಿ ಒಂದು ರಾಜಕಾರಣದಲ್ಲಿದೆ, ಇಂಥ ಜಾತಿಯನ್ನು ಇಟ್ಕೊಂಡ್ರೆ ರಾಜಕಾರಣ ಲಾಭ ಆಗುತ್ತೆ ಅಂತ. ಈ 3 ನಾಯಕರಿಗೆ ಬೆಟ್ ಮಾಡಿ ತೋರಿಸೋಂಥ ಒಂದೇ ಯಾವುದಾದ್ರೂ ಕೂಡ ತಪ್ಪಿದೆಯಾ? ಯಾಕೆ ಯಡಿಯೂರಪ್ಪನವ್ರು ತನ್ನ ಮಗನೇ ಬೇಕು ಅಂತ ಹಠ ಹಿಡ್ಕೊಂಬಂದ್ರಲ್ಲ, ಇದನ್ನು ನಾನು ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ
ಪ್ರತಿಭಟನೆ ಮಾಡಿ ಚುನಾವಣೆ ನಿಲ್ತಾರೆ. ಈಗಲೂ